ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಹೋರಾಡಿದ ಪರಿಸರ ವಿಜ್ಞಾನಿ ಮಾಧವ ಗಾಡ್ಗಿಲ್. ಭಾರತೀಯ ಪರಿಸರ ಚಳುವಳಿಯ ದಿಕ್ಕನ್ನೇ ಬದಲಿಸಿದ, ವಿಜ್ಞಾನವನ್ನು ಜನರ ಹತ್ತಿರಕ್ಕೆ ತಂದ ಜನರ ವಿಜ್ಞಾನಿ ಡಾಕ್ಟರ್ ಮಾಧವ ಗಾಡ್ಗಿಲ್ ನಮ್ಮನ್ನ ಅಗಲಿದ್ದಾರೆ. ಮಾಧವ ಗಾಡ್ಗಿಲ್ ತಮ್ಮ ಇಡೀ ಜೀವನವನ್ನ ಪರಿಸರ ಹಾಗೂ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಮುಡಿಪಾಗಿರಿಸಿದ್ದರು. ವಿಶೇಷವಾಗಿ ಕರ್ನಾಟಕದೊಂದಿಗೆ ಅವರ ಸಂಬಂಧ ಮತ್ತು ಗಾಡ್ಗಿಲ್ ಆಯೋಗದ ಮೂಲಕ ಎದ್ದ ವಿವಾದಗಳು ಇಂದಿನ ದಿನಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ನೆನಪಿಸುತ್ತವೆ. ಪಶ್ಚಿಮ ಘಟ್ಟ ನಾಶವಾಗುತ್ತದೆ ಎನ್ನುವ ಮಾತುಗಳು ಕೇಳಿಬಂದಾಗ ಕೇಂದ್ರ ಸರ್ಕಾರ 2009ರಲ್ಲಿ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯನ್ನ ರಚಿಸಿತು. ಅವರು ಸಿದ್ಧಪಡಿಸಿದ್ದ ವರದಿಯು ಪರಿಸರವಾದಿಗಳಿಗೆ ಪೂರಕವಾಗಿದ್ದು ಅಭಿವೃದ್ಧಿ ಪರವಾಗಿಲ್ಲ ಎಂಬುದು ವರದಿಯನ್ನ ವಿರೋಧಿಸುವವರ ಆರೋಪವಾಗಿತ್ತು. ಆದರೆ ಅದೇನೇ ಆಗಲಿ, ಗಾಡ್ಗಿಲ್ ಅವರ ಗುರುತು ಪಶ್ಚಿಮ ಘಟ್ಟಗಳಲ್ಲಿ ಬೇರೂರಿದ್ದು ಮಾತ್ರ ಸುಳ್ಳಲ್ಲ. ಮಾಧವ ಗಾಡ್ಗಿಲ್ ಅವರು 1983ರಲ್ಲಿ ಸ್ಥಾಪನೆಯಾದ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪರಿಸರ ವಿಜ್ಞಾನ ಕೇಂದ್ರದ ಸ್ಥಾಪಕರಾಗಿದ್ದರು. ಅವರ ನೇತೃತ್ವದಲ್ಲಿ ಈ ಕೇಂದ್ರವು ಪರಿಸರ ವಿಜ್ಞಾನ, ಸಂರಕ್ಷಣಾ ಜೀವಶಾಸ್ತ್ರ ಮತ್ತು ಪರಿಸರ ನೀತಿಯನ್ನ ಸಂಶೋಧನೆಗಾಗಿ ಭಾರತದ ಅಗ್ರಗಣ್ಯ ಸಂಸ್ಥೆಗಳಲ್ಲಿ ಒಂದಾಗಿ ವಿಕಸನಗೊಂಡಿತು. ಪರಿಸರ ಕ್ಷೇತ್ರಕ್ಕೆ ನೀಡಿದ ಸೇವೆಗಾಗಿ ಅವರಿಗೆ ವೋಲ್ವೋ ಪರಿಸರ ಪ್ರಶಸ್ತಿ, ಪರಿಸರ ಸಾಧನೆಗಾಗಿ ಟೈಲರ್ ಪ್ರಶಸ್ತಿ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಗೌರವಗಳು ಕೂಡ ಗಾಡ್ಗಿಲ್ ಅವರಿಗೆ ಲಭಿಸಿದವು. 1981ರಲ್ಲಿ ಪದ್ಮಶ್ರೀ ಮತ್ತು 2006ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳನ್ನು ಗಾಡ್ಗಿಲ್ ಪಡೆದಿದ್ದರು. 2024ರಲ್ಲಿ ಡಾಕ್ಟರ್ ಗಾಡ್ಗಿಲ್ ಅವರಿಗೆ ಪರಿಸರ ವಿಜ್ಞಾನ ಮತ್ತು ಸಮುದಾಯ ನೇತೃತ್ವದ ಸಂರಕ್ಷಣೆಗೆ ಅವರ ಜೀವಮಾನದ ಕೊಡುಗೆಯನ್ನು ಗುರುತಿಸಿ ವಿಶ್ವಸಂಸ್ಥೆಯು ಪರಿಸರ ಕಾರ್ಯಕ್ರಮದ ಚಾಂಪಿಯನ್ಸ್ ಆಫ್ ದ ಅರ್ತ್ ಪ್ರಶಸ್ತಿ ನೀಡಿ ಗೌರವಿಸಿತು. ಇದು ವಿಶ್ವಸಂಸ್ಥೆಯ ಅತ್ಯುನ್ನತ ಪ್ರಶಸ್ತಿ ಗೌರವವಾಗಿದೆ. 2024ರ ಸಮೂಹದ 6 ಪ್ರಶಸ್ತಿ ವಿಜೇತರಲ್ಲಿ ಗಾಡ್ಗಿಲ್ ಅವರು ಸಹ ಒಬ್ಬರು.